ಒತ್ತಾಯ ಇತ್ತು, ನೀವು ಈ ಥರ ಹೆಸರುಗಳನ್ನ ಮಾರ್ಪಾಡು ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಈ ಒಂದು ವೇದಿಕೆ ಹೆಸರುಗಳನ್ನ, ಹಳೆ ವೇದಿಕೆ ಜೊತೆಗೆ ಈ ಹೆಸರುಗಳನ್ನು ಸಹ ನಾವು ಮರುನಾಮಕರಣ ಮಾಡಿದ್ದೇವೆ. ವಿದ್ಯಾರಣ್ಯ ವೇದಿಕೆ ಅಂತ. ಸೊ ಮೊದಲನೇ ಸಲ ಪ್ರತಿ ಸಲ ಮೇನ್ ವೇದಿಕೆಯಲ್ಲೇ ನೀವೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರಿ, ಎರಡನೇ ವೇದಿಕೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ವಿ. ಸೊ ಈ ಸಲ ನಾವು ಎರಡನೇ ವೇದಿಕೆಯಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಹಾಗೂ 15ನೇ ತಾರೀಕು ಶಿವರಾತ್ರಿ ಇರೋದ್ರಿಂದ ನಾವು ಶಿವನಿಗೆ ಸಂಬಂಧಪಟ್ಟಂತ ಹಾಡುಗಳಾಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಅಥವಾ ಹರಿಕತೆ ಆಗಿರ್ಬೋದು, ಈ ತರ ಕಾರ್ಯಕ್ರಮಗಳನ್ನೇ ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಹಬ್ಬ ಆಚರಣೆ ಮಾಡ್ತಿರ್ತಾರೆ, ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ಅವರು ಸಹ ಒಂದು ಶಿವನ ಒಂದು ಆರಾಧನೆ ಮಾಡಲಿ ಅಂತ ನಾವು ಶಿವನಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅಹೋರಾತ್ರಿ ಅಲ್ಲಿ ಕಾರ್ಯಕ್ರಮ ದೇವಸ್ಥಾನದೊಳಗೆ ಆಗುತ್ತೆ. ಜಾಗರಣೆ ಇರುವಂತ ಭಕ್ತಾದಿಗಳು ಅಲ್ಲಿ ಬಂದು ತಮ್ಮ ಒಂದು ದೇವರ ಸೇವೆಯನ್ನ ಮಾಡಬಹುದು. ಅದೇ ರೀತಿ ನಾವು ಲಾಸ್ಟ್ ಟೈಮು ಕಡ್ಡಿರಾಂಪುರದಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಈ ಸಲ ಮುಖ್ಯ ವೇದಿಕೆ ಅಂತ ಸುಮಾರು 20 ಎಕರೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದೀವಿ. ಹಿಂದೆ ಏನು ಅವರು ಕಡ್ಡಿರಾಂಪುರ ಹತ್ರ ನಿಲ್ಲಿಸ್ತಾ ಇದ್ರು, ಈಗ ವೇದಿಕೆವರೆಗೂ ವೆಹಿಕಲ್ನ ತಗೊಂಡು ಬರ್ಬೋದು. ಅಕಸ್ಮಾತ್ ಅದೆಲ್ಲ ಫಿಲ್ಅಪ್ ಆದ್ರೆ ನೆಕ್ಸ್ಟ್ ಕಡ್ಡಿರಾಂಪುರ ಹತ್ರ ವ್ಯವಸ್ಥೆ ಮಾಡಿದೀವಿ, ಅಲ್ಲಿ ಅವರು ನಿಂತ್ಕೋಬೇಕಾಗುತ್ತೆ, ವೆಹಿಕಲ್ ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ ಒನ್ ವೇ ಇರುತ್ತೆ, ಕಡ್ಡಿರಾಂಪುರ ಟು ಹಂಪಿ ಬಂದು ನೆಕ್ಸ್ಟ್ ಅವರು ಮತ್ತೆ ವಾಪಸ್ ಇದೇ ವೇಯಲ್ಲಿ ಬರುವಾಗಿಲ್ಲ, ಅವರು ಹಂಪಿ ಕಮಲಾಪುರ ವಯ ಕಮಲಾಪುರ ಹೋಗ್ಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತ್ರ, ಯಾಕಂದ್ರೆ VIP ಪಾಸ್ ಇದು ಇರೋದ್ರಿಂದ ಮೂವ್ಮೆಂಟ್ಸ್ ಇರೋದ್ರಿಂದ ನಾವು ಅವ್ರಿಗೆ ಒನ್ ವೇ ಕಮಲಾಪುರದಿಂದ ಕರ್ಕೊಂಡು ಬರ್ತೀವಿ. ನಂತರದಲ್ಲಿ ನಾವು ಇಲ್ಲಿ 11ನೇ ತಾರೀಕು